ಎಲ್ಲರಿಗೂ ನಮಸ್ಕಾರಗಳು. ನನ್ನ ಚಾನೆಲ್ ನೋಡಿ ಪ್ರೋತ್ಸಾಹಿಸುತ್ತಿರುವ ಎಲ್ಲರಿಗೂ ಧನ್ಯವಾದಗಳು. ಇಂದು ಮುಲ್ಲಾ ನಾಸಿರುದ್ದೀನ್ ಕತೆ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಕತೆ ಸಂದೇಶ: ಕಣಕಣದಲ್ಲೂ ಭಗವಂತನನ್ನು ಕಾಣು. ಮುಲ್ಲಾ ನಾಸಿರುದ್ದೀನ್ ಪರ್ಷಿಯಾ ದೇಶದ ಜನಪ್ರಿಯ ಹಾಸ್ಯಗಾರನಾಗಿದ್ದನು. ಅವನು ಹಾಸ್ಯದಿಂದಲೇ ಜನರಿಗೆ ಜ್ಞಾನ ನೀಡುತ್ತಿದ್ದನು. ಒಮ್ಮೆ ಅವನು ಅಂಗಡಿಯಲ್ಲಿ ಖರ್ಜೂರ ಕೊಂಡು ತಿನ್ನಲು ಪ್ರಾರಂಭಿಸಿದನು. ಅಂಗಡಿ ಮಾಲೀಕನು, ಖರ್ಜೂರದ ಹಣ ಈಗಲೇ ಕೊಡು ಎಂದಾಗ ಮುಲ್ಲಾ ತನ್ನ ಟೋಪಿ, ಪೈಜಾಮ, ಕಾಲುಚೀಲ ಹೀಗೆ ಎಲ್ಲ ಕಡೆ ಹಣ ಹುಡುಕಲು ಶುರು ಮಾಡಿದನು. ಅಂಗಡಿಯವನು, ಮೂರ್ಖ, ಹಣ ಕೋಟಿನ ಜೇಬಲ್ಲಿ ಇರುತ್ತದೆ, ನೀನು ಅಲ್ಲಿ ಹುಡುಕದೆ ಬೇರೆ ಕಡೆ ಹುಡುಕಿ ಹಣವಿಲ್ಲವೆಂದು ನಾಟಕ ಮಾಡುತ್ತಿರುವೆ, ನನ್ನ ಹಣ ಕೂಡಲೇ ಕೊಡು ಎಂದು ಗರ್ಜಿಸಿದನು. ಆಗ ಮುಲ್ಲಾ ನಗುತ್ತಾ, ಹಣ ನನ್ನ ಕೋಟಿನ ಜೇಬಲ್ಲಿ ಇದೆ ಎಂದು ನನಗೆ ಚೆನ್ನಾಗಿ ಗೊತ್ತು, ಆದರೂ ಬೇರೆ ಕಡೆಗಳಲ್ಲಿ ಇದೆಯೇ ಎಂದು ನಾನು ಹುಡುಕುತ್ತಿದ್ದೆ ಎಂದನು. ಸ್ನೇಹಿತರೆ, ನಾವು ಕೂಡ ಭಗವಂತನು ಎಲ್ಲ ಕಡೆ ಇದ್ದಾನೆ ಎಂದು ಗೊತ್ತಿದ್ದರೂ ಕೇವಲ ಮಂದಿರ ಹಾಗೂ ಗುಡಿಗಳಲ್ಲಿ ಭಗವಂತನು ಇದ್ದಾನೆ ಎಂದು ಭಾವಿಸುತ್ತೇವೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಕಣಕಣದಲ್ಲೂ ನನ್ನನ್ನು ಕಾಣು ಎಂದಿದ್ದಾನೆ. ಸಂತ ಕಬೀರರು, ಮಂದಿರದ ಕಲ್ಲಿನ ವಿಗ್ರಹದಲ್ಲಿ ದೇವರಿದ್ದರೆ ಇಲ್ಲಿರುವ ಎಲ್ಲ ಬೆಟ್ಟಗುಡ್ಡಗಳಲ್ಲೂ ದೇವರಿದ್ದಾನೆ ಅಲ್ಲವೇ ಎಂದು ಜನರನ್ನು ಕೇಳಿದ್ದರು. ಜನರು ಕಬೀರರನ್ನು, ನೀನು ಹಿಂದೂ ಧರ್ಮದವನೇ ಅಥವಾ ಮುಸ್ಲಿಂ ಧರ್ಮದವನೇ ಎಂದಾಗ ಕಬೀರರು, ಎರಡೂ ಅಲ್ಲ, ನನ್ನ ಧರ್ಮ ಪ್ರೇಮ ಎಂದರು. ಎಲ್ಲರಲ್ಲೂ ಭಗವಂತನನ್ನು ನೋಡು, ಎಲ್ಲರನ್ನೂ ಪ್ರೀತಿಸು ಎಂಬ ಸಂದೇಶ ಕಬೀರರು ನೀಡಿದ್ದಾರೆ. ಅಣುರೇಣು ತೃಣಕಾಷ್ಟದಲ್ಲೂ ದೇವರಿದ್ದಾನೆ ಎನ್ನುವ ಭಾವನೆ ನಮ್ಮದಾಗಬೇಕು. ಸರ್ವೇ ಜನೋ ಸುಖಿನೋ ಭವಂತು ಎನ್ನುವ ಪ್ರಾರ್ಥನೆ ನಮ್ಮದಾಗಬೇಕು. ಈ ಕತೆ ಮತ್ತು ಸಂದೇಶ ನಿಮಗೆ ಹಿಡಿಸಿದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ಮರೆಯದಿರಿ. ಧನ್ಯವಾದಗಳು.